ದರ್ಶನ್ಗೆ ಕಡಿಮೆಯಾದ ಬೆನ್ನು ನೋವು, ಕಾಟೇರನಿಗೆ ಸದ್ಯಕ್ಕಿಲ್ಲ ಆಪರೇಷನ್. ದರ್ಶನ್ ಬೆನ್ನು ನೋವಿನಲ್ಲಿ ಬಹಳಷ್ಟು ಸುಧಾರಣೆ ಆಗಿದೆಯಂತೆ. ಕಳೆದ ವಾರ ಕೊಟ್ಟ ಇಂಜೆಕ್ಷನ್ ಇಂದ ಸುಧಾರಣೆ ಆಗಿದೆ ಎನ್ನಲಾಗ್ತಾ ಇದೆ. ದಾಸನ್ಗೆ ಎಪಿಡ್ಯೂರಲ್ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಸೊ ಆ ಇಂಜೆಕ್ಷನ್ ಇಂದ ಅವರ ಬೆನ್ನು ನೋವು ಕಡಿಮೆ ಆಗಿದೆ. ಇದೀಗ ಪ್ರತಿನಿತ್ಯ ವರ್ಕೌಟ್ ಶುರು ಮಾಡಿರುವ ದರ್ಶನ್ಗೆ ಕಡಿಮೆಯಾದಂತ ಬೆನ್ನು ನೋವು, ಸಾಕಷ್ಟು ಬೆನ್ನು ನೋವಿಂದ ಸಮಸ್ಯೆಯಿಂದ ಬಳಲ್ತಾ ಇದ್ರು ದರ್ಶನ್ ಅವರು. ಏನು ಬಳ್ಳಾರಿ ಜೈಲಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಬೆನ್ನು ನೋವು ಕಾಣಿಸ್ಕೊಂಡಿತ್ತು. ಅದರಿಂದ ಸಾಕಷ್ಟು ಸಮಸ್ಯೆ ಎದುರಾಗಿತ್ತು. ಇದೀಗ ಬೆನ್ನು ನೋವಿನ ಸಮಸ್ಯೆ ಕಡಿಮೆ ಆಗಿದೆ ಎನ್ನಲಾಗ್ತದೆ. ದರ್ಶನ್ ಬೆನ್ನು ನೋವಿನಲ್ಲಿ ಬಹಳಷ್ಟು ಸುಧಾರಣೆ ಆಗಿದೆ ಅಂತೆ. ಹಾಗಾಗಿ ಅದಕ್ಕೆ ಕಾರಣ ಕಳೆದ ವಾರ ಕೊಟ್ಟ ಇಂಜೆಕ್ಷನ್ ಇಂದ ಈ ಸುಧಾರಣೆ ಆಗಿದೆ ಎನ್ನಲಾಗ್ತದೆ. ದಾಸನಿಗೆ ಎಪಿಡ್ಯೂರಲ್ ಇಂಜೆಕ್ಷನ್ ಅನ್ನ ಕೊಟ್ಟಿದ್ರಂತೆ. ಸೊ ಆ ಒಂದು ಇಂಜೆಕ್ಷನ್ ಇಂದ ಕಡಿಮೆ ಆಗಿದ್ದು ಪ್ರತಿನಿತ್ಯ ವರ್ಕೌಟ್ ಅನ್ನ ಶುರು ಮಾಡಿದರಂತೆ ದರ್ಶನ್. ಫುಲ್ ಬಾಡಿ ವರ್ಕೌಟ್ ಶುರು ಮಾಡಿರುವಂತಹ ದರ್ಶನ್ ಈಗಾಗಲೇ ಬೆನ್ನು ನೋವು ಆಲ್ಮೋಸ್ಟ್ ಕಡಿಮೆ ಆಗಿದೆ ಎನ್ನಲಾಗ್ತದೆ. ಹಾಗಾಗಿ ಯಾವುದೇ ಸರ್ಜರಿ ಬೇಕಾಗಿಲ್ಲ ಅನ್ನಲಾಗ್ತಾ ಇದೆ. ಅಂದ್ರೆ ಸದ್ಯಕ್ಕೆ ಕಾಟೇರನಿಗೆ ಯಾವುದೇ ಸರ್ಜರಿ ಬೇಕಾಗಿಲ್ಲ ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ಬೆನ್ನು ನೋವಿಂದ ಬಳಲುತ್ತಿರುವಂತಹ ನಟ ದರ್ಶನ್ಗೆ ಕಳೆದ ವಾರ ಮೈಸೂರಿನ ವೈದ್ಯರಂತ ಡಾಕ್ಟರ್ ಅಜಯ್ ಹೆಗ್ಡೆ ಅವರು ನೀಡಿದಂಥ ಎಪಿಡ್ಯೂರಲ್ ಇಂಜೆಕ್ಷನ್ ವರ್ಕ್ ಆಗಿದೆಯಂತೆ. ಹೀಗಾಗಿ ಕೊಲೆ ಆರೋಪಿಯಾಗಿರುವಂತಹ ದರ್ಶನ್ಗೆ ಸದ್ಯಕ್ಕೆ ಆಪರೇಷನ್ ಅವಶ್ಯಕತೆ ಇಲ್ಲ, ನಾನು ಮೊದಲಿಗಿಂತ ಚೆನ್ನಾಗಿದ್ದೇನೆ ಎಂದು ವೈದ್ಯರಿಗೆ ದರ್ಶನ್ ದೂರವಾಣಿ ಕರೆಯ ಮೂಲಕ ಹೇಳಿದ್ದಾರಂತೆ. ಇನ್ನು ಕಳೆದ ವಾರ ಕೊಟ್ಟ ಇಂಜೆಕ್ಷನ್ ಇಂದ ದರ್ಶನ್ ಬೆನ್ನು ನೋವಿನಲ್ಲಿ ಬಹಳಷ್ಟು ಸುಧಾರಣೆ ಆಗಿದೆಯಂತೆ. ಬಹುತೇಕ ಇಂಜೆಕ್ಷನ್ ಇಂದಲೇ ನೋವು ನಿವಾರಣೆಯಾಗುವಂಥ ಸಾಧ್ಯತೆ ಹೆಚ್ಚಿದೆಯಂತೆ. ಈಗಾಗಲೇ ಪ್ರತಿನಿತ್ಯ ವರ್ಕೌಟ್ ಕೂಡ ಶುರು ಮಾಡಿದಾರಂತೆ. ಸೊ ವರ್ಕೌಟ್ ಶುರು ಮಾಡಿ ಏನಾದರೂ ನೋವು ಕಾಣಿಸ್ಕೊಂಡರೆ ಮತ್ತೆ ಪರೀಕ್ಷೆಗೆ ಬರ್ತೇನೆ ಒಳಗಾಗ್ತಾರಂತೆ. ಸೊ ಹಾಗಾಗಿ ಫೆಬ್ರವರಿಯಿಂದ ಶೂಟಿಂಗ್ನಲ್ಲಿ ನಿರಂತರವಾಗಿ ಭಾಗವಹಿಸ್ತಾರಂತೆ ನಟ ದರ್ಶನ್ ಅವರು. ಸೊ ಹಾಗಾಗಿನೇ ವರ್ಕೌಟ್ ಕೂಡ ಮಾಡ್ತಾ ಇದ್ದಾರಂತೆ. ವೈದ್ಯರ ಸಲಹೆಯಂತೆ ಮತ್ತೆ ಎಂದಿನ ಶೈಲಿಯಲ್ಲಿ ದರ್ಶನ್ ನಿಧಾನವಾಗಿ ಜಿಮ್ನಲ್ಲಿ ಕಸರತ್ತನ್ನು ಆರಂಭಿಸಿದ್ದಾರಂತೆ. ರೇಣುಕಾಸ್ವಾಮಿ ಕೊಲೆ ಆರೋಪದಡಿ ದರ್ಶನ್ ಜೈಲು ಸೇರಿದಂತಹ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಬಳ್ಳಾರಿ ಜೈಲನ್ನು ಸೇರಿದಂತಹ ಸಂದರ್ಭದಲ್ಲಿ ಅವರಿಗೆ ಬೆನ್ನು ನೋವು ಕಾಣಿಸ್ಕೊಂಡಿತ್ತು. ಬೆನ್ನಿನ ಉರಿ ಕೂಡ ಆಗಿದ್ದಂಥದ್ದು. ಇದನ್ನು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ರು. ಆಲ್ಮೋಸ್ಟ್ ಆದಷ್ಟು ಬೇಗ ಅವರಿಗೆ ಸರ್ಜರಿ ಆಗಲೇಬೇಕು ಅಂತ ಅಲ್ಲಿನ ವೈದ್ಯರು ಕೂಡ ಹೇಳಿದ್ದು. ಹಾಗಾಗಿ ದರ್ಶನ್ ಅವರು ಮಧ್ಯಂತರ ಜಾಮೀನು ಪಡ್ಕೊಂಡು ಅದೇ ವಿಚಾರ ಇಟ್ಕೊಂಡು ಮಧ್ಯಂತರ ಜಾಮೀನು ಪಡ್ಕೊಂಡು ಆಸ್ಪತ್ರೆಗೆ ದಾಖಲಾಗಿದ್ದರು. ಬಟ್ ಆಪರೇಷನ್ ಅವ್ರಿಗೆ ಮಾಡಲೇ ಇಲ್ಲ. ಅದೊಂದು ಪ್ರಶ್ನೆ ಇದ್ದಿತ್ತು, ಯಾಕೆ ಅವ್ರಿಗೆ ಆಪರೇಷನ್ ಆಗ್ತಾ ಇಲ್ಲ ಅಂತ. ಒಂದೇ ವೇಳೆ ಆಪರೇಷನ್ ಮಾಡಿದ್ರೆ ಕೂಡ ಅವರಿಗೆ ಮತ್ತಷ್ಟು ಸಮಸ್ಯೆ ಆಗಲಿದೆ ಅನ್ನೋ ಮಾತು ಕೂಡ ಕೇಳಿ ಬಂದಿತ್ತು. ಸಿನಿಮಾ ರಂಗದಲ್ಲಿ ಆ ವಿಚಾರ ಕೂಡ ಕೇಳಿ ಬಂದಿತ್ತು. ಆದರೆ ಈಗ ಆಪರೇಷನ್ ಬೇಡ, ಅವ್ರಿಗೆ ಯಾವುದೇ ಸರ್ಜರಿ ಬೇಕಾಗಿಲ್ಲ, ಸದ್ಯಕ್ಕೆ ಸರ್ಜರಿ ಅವಶ್ಯಕತೆ ಇಲ್ಲ ಅನ್ನೋ ಮಾಹಿತಿ ಹೊರಬಿದ್ದಿರುವಂಥದ್ದು. ಮೈಸೂರಿನ ವೈದ್ಯರು ಕೊಟ್ಟಂಥ ಒಂದು ಇಂಜೆಕ್ಷನ್ ಅವರಿಗೆ ತುಂಬ ವರ್ಕೌಟ್ ಆಗಿದೆ ಅಂತೆ. ಈಗಾಗಲೇ ಬೆನ್ನು ನೋವು ಸಂಪೂರ್ಣವಾಗಿ ಹೋಗಿದ್ದು ವರ್ಕೌಟ್ ಕೂಡ ಶುರು ಮಾಡಿದರಂತೆ. ವೈದ್ಯರ ಅನುಮತಿಯ ಮೇರೆಗೆ, ವೈದ್ಯರ ಕೊಡುವಂಥ ಸಲಹೆಯ ಮೇರೆಗೆ ವರ್ಕೌಟ್ ಶುರು ಮಾಡಿದ್ದಾರಂತೆ. ವರ್ಕೌಟ್ ಕೂಡ ಮಾಡ್ತಾ ಇದ್ದಾರೆ. ಅಲ್ಲದೆ ಅವರ ಸಿನಿಮಾ ಕೂಡ ನಿಂತೋಗಿತ್ತು, ಅದು ಕೂಡ ಶುರುವಾಗಲಂತೆ. ಫೆಬ್ರವರಿಯಿಂದ ಶೂಟಿಂಗ್ನಲ್ಲಿ ಭಾಗವಹಿಸ್ತಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ.